ಆಕಾಶವಾಣಿ ಮೈಸೂರು. ಗ್ರೀನ್ ನ್ಯಾನೋ ತಂತ್ರಜ್ಞಾನದ ವಿಶ್ವವಿಖ್ಯಾತ ವಿಜ್ಞಾನಿ ಡಾಕ್ಟರ್ ಕಟ್ಟೇಶ್ ಕಟ್ಟಿಯವರೊಂದಿಗೆ ಸಂದರ್ಶಕರು ದಿವಾಕರ ಹೆಗಡೆ. ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಸಂಗಡ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಡಾಕ್ಟರ್ ಕಟ್ಟೇಶ್ ವಿ ಕಟ್ಟಿ, ಮೂಲತಃ ಧಾರವಾಡದವರು. ಇಂದು ಜಾಗತಿಕವಾಗಿ ಗುರುತಿಸಲ್ಪಟ್ಟಂತಹ ಶ್ರೇಷ್ಠ ವಿಜ್ಞಾನಿ, ಗ್ರೀನ್ ನ್ಯಾನೋ ತಂತ್ರಜ್ಞಾನದ ಜನಕ ಅಂತ ನಾರ್ಮನ್ ಬೋರ್ಲಾಗ್ ಕರೆದು ಗೌರವಿಸಿದ್ದಾರೆ. ಧಾರವಾಡದಲ್ಲಿ ಹುಟ್ಟಿದ್ರು, ಅಲ್ಲಿ ಆರಂಭಿಕ ಅಧ್ಯಯನ ಮಾಡಿದ್ರು, ಮೈಸೂರಿನಲ್ಲಿ ಪದವಿಯನ್ನು ಪಡೆದರು, ನಂತರ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ PhD ಪದವಿಯನ್ನು ಪಡೆದರು. ಅಮೆರಿಕ ಕೊಲಂಬಿಯಾದ ಮಸೂರಿ ವಿಶ್ವವಿದ್ಯಾಲಯದಲ್ಲಿ ವೈದ್ಯಕೀಯ ಶಿಕ್ಷಣ ವಿಭಾಗದಲ್ಲಿ ವಿಕಿರಣ ಶಾಸ್ತ್ರದ ಪ್ರಾಧ್ಯಾಪಕರಾಗಿ, ಗ್ರೀನ್ ನ್ಯಾನೋ ತಂತ್ರಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಶೈಕ್ಷಣಿಕ ಸಾಧನೆ ಕೂಡ ಸರ್ವೋತ್ಕೃಷ್ಟವಾದದ್ದು, ಸಂಶೋಧನೆ ಕೂಡ ಜಗತ್ತಿನಾದ್ಯಂತ ಗುರುತಿಸಲ್ಪಟ್ಟಿರುವಂಥದ್ದು. ಭಾರತೀಯ ಆಯುರ್ವೇದವನ್ನು ಆಧರಿಸಿ ಮನುಕುಲಕ್ಕೆ ವರದಾನವಾಗಿ ಅನೇಕ ಸಂಗತಿಗಳನ್ನು ಅವರು ಸಂಶೋಧನೆ ಮಾಡಿದ್ದಾರೆ. ಅವರ ಹೆಸರಿನಲ್ಲಿ 50ಕ್ಕೂ ಹೆಚ್ಚು ಪೇಟೆಂಟ್ಗಳಿವೆ. ಅಂತೆಯೇ ಅವರು ಯಾವುದನ್ನು ನಾವು ನೊಬೆಲ್ ಪ್ರಶಸ್ತಿಗೆ ಸಮನಾದದ್ದು ಅಂತ ಹೇಳ್ತೀವಿ, ಅಂತಹದ್ದೊಂದು ಹ್ಯಾವೆಸ್ ಮೆಡಲ್ ಅವಾರ್ಡ್ 2015 ಅವರು ಪಡೆದಿದ್ದಾರೆ. ಹಾಗೆ ಜಗತ್ತು ಅವರನ್ನು ಗುರುತಿಸಿದೆ. ಇಂಥ ಒಬ್ಬ ಹೆಮ್ಮೆಯ ಕರ್ನಾಟಕದವರನ್ನ ಮಾತಾಡಿಸೋದಕ್ಕೆ ಪ್ರಯತ್ನ ಮಾಡೋಣ. ಬಹಳ ವರ್ಷಗಳಿಂದ ಅವರು ಅಮೆರಿಕಾದಲ್ಲೇ ಇರೋದರಿಂದ ಕನ್ನಡವನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಾಗಲೆಲ್ಲ ಇಂಗ್ಲಿಷು ನುಗ್ಗುತ್ತದೆ ಅಂತ ಅವರ ಸಮಸ್ಯೆ. ಆದರೆ ನಾವು ಕೂಡ ಬಹಳ ಸಾರಿ ಇಂಗ್ಲಿಷ್ ಶಬ್ದವನ್ನು ಬಳಸ್ತಾ ಇರುತ್ತೇವೆ. ಅದರಿಂದ ಡಾಕ್ಟರ್ ಕಟ್ಟೇಶ್ ಕಟ್ಟಿ ಅವರಿಗೆ ನಮಸ್ಕಾರ, ಸ್ವಾಗತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಂಡ್ರೆ, ಈಗ ನೀವು ಇದ್ದೀರಲ್ಲ ಒಂದು ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾಲಯದಲ್ಲಿ ಬಹಳ ಅತ್ಯುತ್ತಮ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೂ ಏನೊಂದು ಸಂಬಂಧವನ್ನು ಹೇಳ್ತೀರಿ? ಅದಕ್ಕೆ ಸಂಬಂಧ ಹೇಳಬೇಕಂದ್ರೆ, ನಾನು 6ನೇ ಸ್ಟ್ಯಾಂಡರ್ಡ್ದಲ್ಲಿ ಇರುವಾಗ ನಮ್ಮ ಗ್ರ್ಯಾಂಡ್ ಫಾದರ್ ವಿದ್ಯಾರತ್ನ RS ಪಂಚಮುಖಿ ಅವರು ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಅಕ್ಕ, ನಮ್ಮ ತಂಗಿ, ಆಮೇಲೆ ನಾನು ಎಲ್ಲರಿಗೂ ಧಾರವಾಡದಲ್ಲಿಯೇ ಬಂದು ನಮ್ಮ ಮನೆಯಲ್ಲೇ ಇರ್ರಿ, ಧಾರವಾಡದಲ್ಲಿ ಎಜುಕೇಷನ್ ಸೆಂಟರು, ಮಕ್ಕಳಿಗೆಲ್ಲ ಚೆನ್ನಾಗಾಗತ್ತೆ, ಆ ಥರ ಎಲ್ಲ ಹೇಳಿ ನಮ್ಮನ್ನು ಧಾರವಾಡಕ್ಕೆ ಕರೆಸ್ಕೊಂಡಿದ್ರು. ನನ್ನ ಪ್ರಕಾರ ಅದು ಫೌಂಡೇಶನ್. ದ್ಯಾಟ್ ವಾಸ್ ದ ಫೌಂಡೇಶನ್ of a mansion or a huge building, which is my career, was about to be built over the next 50 years. So the foundation started in that house. RS ಪಂಚಮುಖಿಯವರು ಕನ್ನಡದ ಅತ್ಯಂತ ದೊಡ್ಡ ಸಂಶೋಧಕರು, ಬಹಳ ದೊಡ್ಡ ವಿದ್ವಾಂಸರು. ಡಾಕ್ಟರ್ ಕಟ್ಟೇಶ್ ಕಟ್ಟಿಯವರ ಸೋದರ ಮಾವಂದಿರೆಲ್ಲ ಕೂಡ ಬಹಳ ದೊಡ್ಡ ವಿದ್ವಾಂಸರು. ಒಂದು ವಿದ್ವತ್ ಪರಂಪರೆ ಅವರ ಹಿಂದೆ ಇದೆ. ಅದನ್ನ ಆಧುನಿಕ ವಿಚಾರದಲ್ಲಿ ಮುಂದುವರಿಸೋದಕ್ಕೆ ಏನು ಪ್ರೇರಣೆ? ಅಲ್ಲ, ಅದೇ ನಾನು ಎಷ್ಟೋ ಜನರಿಗೆ ಹೇಳ್ತಾ ಇರ್ತೀನಿ. ನಾನು ಹೈಸ್ಕೂಲು, ಕಾಲೇಜ್ ಇಂಡಿಯಾದಲ್ಲಿ ಹೋಗಿ ಎಲ್ಲ ಲೆಕ್ಚರ್ಸು, ಭಾಷಣ ಎಲ್ಲ ಕೊಡ್ತಾ ಇರ್ತೀನಿ. ಹೇಗೆ ಸಾಧ್ಯ ಆಯಿತು ಇದೆಲ್ಲ ಅಂತ ಕೇಳ್ತಾರೆ ನನಗೆ. ನಾನು ಅವ್ರಿಗೆ ಹೇಳೋದೇನೆಂದರೆ, ಇಟ್ ಈಸ್ ನೆವರ್ ಎ ಒನ್ ಮ್ಯಾನ್ಸ್ ಅಚೀವ್ಮೆಂಟ್. ಅಚೀವ್ಮೆಂಟ್ಸ್ ಆರ್ ಆಲ್ವೇಸ್ ಪ್ಲೂರಲ್. ಅಚೀವ್ಮೆಂಟ್ಸ್ ಹ್ಯಾಪನ್ ಬಿಕಾಸ್ ವಿ ಇನ್ಹೆರಿಟ್ ಕ್ಯಾರೆಕ್ಟರ್ಸ್, ವಿ ಇನ್ಹೆರಿಟ್ ಜೀನ್ಸ್. ಸೊ I'm a good example that I have inherited genes from my mother, from my father, from my grandfather. ಅದಕ್ಕೆ ಇವಾಗ ಏನು ನಾನು ಮಾಡ್ತಾ ಇದ್ದೀನಿ, ವಾಟ್ ಎವರ್ ಲಿಟಲ್ ಐ ಹ್ಯಾವ್ ಅಚೀವ್ಡ್, ಸೈಂಟಿಫಿಕಲಿ ವಿ ಹ್ಯಾವ್ ಟು ಅಟ್ರಿಬ್ಯೂಟ್ ಆಲ್ ಆಫ್ ದ್ಯಾಟ್ ಟು ಅವರ್ ಎನ್ಸೆಸ್ಟ್ರಲ್ ವಿಸ್ಡಮ್. ಇನ್ನು ಮೆಥಲಾಜಿಕಲಿ ಹೇಳಬೇಕಂದ್ರೆ ನಾವೆಲ್ಲ ಹೇಳ್ತೀವಿ ದೇವರ ಅನುಗ್ರಹ ಅದೆಲ್ಲಂತೆ. ಇಟ್ ಇಸ್ ಆಲ್ ದ ಸೇಮ್. ದ ಸೈಂಟಿಫಿಕ್ ಪಾರ್ಟ್ ಐ ಟೋಲ್ಡ್ ವಿ ಇನ್ಹೆರಿಟ್ ಜೀನ್ಸ್. To tell the same thing in mythological terms, it's all because of that Hiriyar Anugraha, Hiriyar Ashirvada, Devara Ashirvada. So it is all the same. ಆನುವಂಶಿಕವಾಗಿ ನಮಗೆ ಅಷ್ಟು ಪರಂಪರೆಯಿಂದ ಬಂದಿದೆ, ಅದನ್ನೇ ಬೆಳೆಸ್ಕೊಂಡು ಬಂದಿದ್ದೀರಿ ಅಂತ ಹೇಳ್ತೀರಿ. ಆದರೂ ಒಂದು ಕಮಿಟ್ಮೆಂಟ್, ಒಂದು ಬದ್ಧತೆ ಇರುತ್ತಲ್ಲ, ನಾನು ಇಷ್ಟನ್ನು ಓದಬೇಕು, ಇಷ್ಟನ್ನು ಸಂಶೋಧನೆ ಮಾಡಬೇಕು ಅನ್ನೋದ್ರ ಹಿಂದೆ ನಾನು ಬೆಳಿಬೇಕು ಅಂತ ಅಷ್ಟೇ ಇದ್ರೆ ಆಗೋದಿಲ್ಲ. ನಾನು ಬೆಳೀತಾ ಇದು ಸಮಾಜಕ್ಕೆ ನನ್ನಿದೇನಾದರೂ ಒಂದು ಉಪಯೋಗ ಆಗಬೇಕಲ್ಲ, ನನ್ನ ವಿದ್ಯೆ ಅನ್ನೋದಿರ್ತದೆ. ಆ ದೃಷ್ಟಿಯಿಂದ ನೀವು ಗ್ರೀನ್ ನ್ಯಾನೋ ಟೆಕ್ನಾಲಜಿಯ ಜನಕ ಅಂತ ಕರೆಸಿಕೊಂಡಿದ್ದೀರಿ. ಆ ತಂತ್ರಜ್ಞಾನದ ವಿಶೇಷತೆ ಏನು? ಭಾಳ ಒಳ್ಳೆ ಕ್ವಶನ್ ಕೇಳಿದ್ರಿ. ಗ್ರೀನ್ ನ್ಯಾನೋ ಅಂದರೆ ಯೂಸಿಂಗ್ ದ ವೆಲ್ತ್ ಫ್ರಮ್ ದ ನೇಚರ್. ಏನು ನೇಚರ್, ವಾಟ್ ಡಸ್ ಇಟ್ ಗಿವ್? ಇಟ್ ಗಿವ್ಸ್ ಅಸ್ ಕ್ಲೀನ್ ಏರ್,
It gives us water without asking. Every year rainfall kami idra kuda we still get pure water. We don't recognize how much thankful we have to be to the nature. And then ಗಿಡಗಳು, ಗಿಡಮೂಲಿಕೆಗಳು, ಹೂಗಳು, bark, it is all part of our common universe. I don't know how it happened, but I can tell you, when I was in high school, I was an introvert. I was not an extrovert, but I always was thinking that I need to do something. What is that something? I did not know. Why I was thinking, ಯಾಕಂದ್ರೆ ನಮ್ಮ ಗ್ರ್ಯಾಂಡ್ ಎವ್ರಿ ಡೇ 3 ಗಂಟೆಗೆ ಎದ್ದು ಬರೀತಾ ಕೂತ್ಕೊಳ್ತಿದ್ರು. ನಾನು ಸಾಧಾರಣ 5:30 ಎಷ್ಟೋ ಸರಿ 4 ಕೇಳ್ತಾ ಇದ್ದೆ. ಅದಕ್ಕೆ ಕಲ್ಚರ್ ಅಂತ ಹೇಳೋದು, ಪರಂಪರಾ ಹೇಳೋದು. So I have to do something in life. So it started there. So when the opportunity came, when I was in the US, ಎಷ್ಟೋ ಎಕ್ಸ್ಪೀರಿಯನ್ಸಸ್ ಎಲ್ಲ ಆಯಿತು. ಎಲ್ಲ ರೇಡಿಯೋ ಆ್ಯಕ್ಟಿವ್ ವೇಸ್ಟು, ಕೆಮಿಕಲ್ ವೇಸ್ಟು ನಾವೆಲ್ಲ ಅಕ್ಯುಮುಲೇಟ್ ಮಾಡಿದ್ದೀವಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಿಂದ. Because we all like pressure cookers, we like washers, heaters, air conditioners. ಅದೆಲ್ಲ ನೋಡಿದಾಗೆ all of those luxuries, what we enjoy across the world, but we also are paying a price, because when we started manufacturing all of them through the industrial revolution, 19-20ನೇ ಶತಮಾನದಲ್ಲಿ, it has created toxic trail of byproducts, chemicals, radioactive waste. This was in the back of my mind. How do we create a science that can also save our universe while at the same time developing products? ಅಂದರೆ ಪ್ರಕೃತಿ ಪ್ರದೂಷಣಕ್ಕೆ ಒಳಗಾಗಿದೆ. ಗಾಳಿ, ನೀರು, ಆಕಾಶ ಎಲ್ಲವನ್ನೂ ಕೂಡ ನಾವು ಪ್ರದೂಷಣ ಮಾಡಿದ್ದೀವಿ. ಅದರಿಂದ ಈ ಮನುಷ್ಯ ಕುಲವನ್ನು ಪಾರು ಮಾಡೋದು ಹೇಗೆ, ಅದಕ್ಕೆ ಎಂಥದ್ದೊಂದು ಔಷಧ ಸಿಗಬಹುದು ಅನ್ನೋದು ನಿಮ್ಮ ಸಂಶೋಧನೆಯ ವಸ್ತು. ಅದಕ್ಕೆ ಗ್ರೀನ್ ನ್ಯಾನೋ ಟೆಕ್ನಾಲಜಿ ಅನ್ನೋದು ಹೇಗೆ ಒದಗಿತು? ಅದು ಹೇಗೆ ಒದಗುತ್ತಂದರೆ, ನಾನು ನ್ಯಾನೋ ಟೆಕ್ನಾಲಜಿ ಕೆಲಸ ಸ್ಟಾರ್ಟ್ ಮಾಡಿದೆ. ಅದು 2002-2003 ಗೋಲ್ಡ್ ನ್ಯಾನೋ ಪಾರ್ಟಿಕಲ್ ಮಾಡುವಾಗ ಏನೋ ಒಂದು ಐಡಿಯಾ ಬಂತು, ದಟ್ ರಾದರ್ ದೆನ್ ಯೂಸಿಂಗ್ ಕೆಮಿಕಲ್ಸ್, let me extract electrons that are there in the trees, in the flowers, in the plants. Electrons in plants, flowers, trees ಅಂತ ಹೇಳಿದರೆ even scientists will not believe it, but that is a true fact of nature. ಇದೆಲ್ಲ ನಮ್ಮ ಎನ್ಸಿಸ್ಟರ್ಸು ವೇದಿಕ್ ಟೈಮ್ಸ್ನಿಂದ ಇಂಡಿಯಾದಲ್ಲಿ ಆಯುರ್ವೇದ ಹೇಗೆ ಹುಟ್ಟಿದ್ದು, ದೇ ನ್ಯೂ ದಟ್ ಗಿಡಮೂಲಿಕೆಗಳನ್ನು ತೊಗೊಂಡ್ರೆ ಅವು ಒಂದು ಸರಿ ದೇಹದಲ್ಲಿ ಹೋದರೆ those electrons will neutralize free radicals in the body. They create all diseases including cancer, diabetes, arthritis ಎಲ್ಲ ಬರೋದು ಯಾಕಂದರೆ ಫ್ರೀ ರೆಡಿಕಲ್ ಪಾಪ್ಯುಲೇಷನ್ ಬಾಡಿಯಲ್ಲಿ ಜಾಸ್ತಿ ಆದರೆ ಬೇರೆ ಬೇರೆ ರೋಗಗಳು ಸ್ಟಾರ್ಟ್ ಆಗ್ತವೆ. ಆದರೆ ನಮ್ಮ ಎನ್ಸಿಸ್ಟರ್ಸ್, we have to appreciate, we have to recognize the value. They knew so much, but they did not write them in scientific terms. That's the only difference. So out of God's grace, I was able to connect what I was doing through nanotechnology was something that was done 5,000 plus years ago. And I called it as green because I knew that in my bottle, in my flask, in the lab, I had gold, metal, and different parts of the plants, trees, flowers, ಬೇರುಗಳು, ಅದೆಲ್ಲ. So I had to call that collective term as green nanotechnology. Word of mouth in the spread ಆಯಿತು. I was connecting in some way nanotechnology to agricultural sciences. Visionary Norman Borlaug heard about this. Then he thought my work will benefit agricultural revolution because it was connecting nanotechnology to agricultural revolution. I don't think I deserved. He called me as the father of green nanotechnology. I felt somewhat humbled, at the same time frightening, that I thought I did not deserve that high acclaim. But again, through hard work, through God's grace, with all the people who work with me, we have made that dream a reality now. Green nanotechnology is helping Ayurveda, will help Ayurveda long time after I'm gone from this universe. ಗ್ರೀನ್ ನ್ಯಾನೋ ಟೆಕ್ನಾಲಜಿಯ ಮೂಲಕ ಅದನ್ನು ಒಂದು ನಮ್ಮ ಕೃಷಿಗೆ, ಇನ್ನೊಂದು ನಮ್ಮ ಔಷಧ ವಿಜ್ಞಾನಕ್ಕೆ, ಇವೆರಡಕ್ಕೂ ಹತ್ತಿರವಾಗುವಂತಹ ಒಂದು ತಂತ್ರಜ್ಞಾನವನ್ನು ಅವರು ರೂಢಿಸಿದ್ದಾರೆ. ಅವರನ್ನ ನಾರ್ಮನ್ ಬೋರ್ಲಾಗ್ ಗ್ರೀನ್ ನ್ಯಾನೋ ಟೆಕ್ನಾಲಜಿಯ ಜನಕ ಅಂತ ಕರೆದಾಗ ನನಗೆ ಅದು ಸ್ವಲ್ಪ ಮಟ್ಟಿನ ಮುಜುಗರವೂ ಆಯಿತು. ಅದು ಮತ್ತೆ ಬಹಳ ದೊಡ್ಡದು ಅಂತ ಅನ್ನಿಸ್ಬಿಡ್ತು. ನಾನು ಯೋಗ್ಯನ ಅನ್ನೋ ಪ್ರಶ್ನೆಯನ್ನು ಕಟ್ಟಿಯವರು ಕೇಳ್ತಾರೆ. ಆದರೆ ಅವರ ಪರಿಶ್ರಮಕ್ಕೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಇಂಥದ್ದೊಂದು ಸಾಧ್ಯತೆ ಇದೆ ಅನ್ನೋದನ್ನು ಕಾಣುವ ವಿಷನರಿ ಇದೆಯಲ್ಲ, ಆ ದೃಷ್ಟಿ ಇದೆಯಲ್ಲ, ಅದಕ್ಕಾಗಿ ಅವರಿಗೆ ಅದು
ಸಲ್ತದೆ ಅಂತ ನಾವು ಹೆಮ್ಮೆಯಿಂದ ಅದನ್ನು ಹೇಳ್ತೇವೆ. ಇಡೀ ತಂತ್ರಜ್ಞಾನವನ್ನು ಗ್ರೀನ್ ನ್ಯಾನೋ ಅಂತ ಕರೆದಿರೋದಕ್ಕೆ ಕಾರಣ ಅದು ಪ್ರಕೃತಿಗೆ ಹತ್ತಿರವಾಗಿದೆ ಅಂತ ಅವ್ರು ಹೇಳ್ತಾರೆ ಕಟ್ಟಿಯವರು. ಅದು ನಮ್ಮಲ್ಲಿ ಹಸಿರು ಅಂತಂದರೆ ಬಣ್ಣ ಮಾತ್ರ ಅಲ್ಲ, ಎಲ್ಲ ಚಿಗುರು ಹೊಸತು ಎಲ್ಲಿ ಕನಸಿದೆ ಅದನ್ನೆಲ್ಲ ಹಸಿರಾಗಿದೆ, ಅವನ ಮನಸ್ಸು ಹಸಿರಾಗಿದೆ ಅಂತ ಹೇಳ್ತೇವೆ. ಆ ಕಾರಣದಿಂದ ಅದು ಬಹಳ ಸರಿಯಾದ ಶಬ್ದ, ಗ್ರೀನ್ ನ್ಯಾನೋ ಟೆಕ್ನಾಲಜಿ. ನಮ್ಮ ಆಯುರ್ವೇದದೊಡನೆ ಇದು ಬೆಸೆದುಕೊಂಡಿದೆ ಅಂತ ಹೇಳಿದ್ರಿ. ಮತ್ತೆ ನಮ್ಮಲ್ಲಿ ಕಣಾದನಂತಹ ವ್ಯಕ್ತಿ ಬರ್ತಾರೆ, ಇಡೀ ಜಗತ್ತು ಕಣದಿಂದ ಆಗಿದೆ ಅಂತ ಬಹಳ ಎಷ್ಟೋ ಶತಮಾನಗಳ ಸಹಸ್ರಮಾನಗಳ ಹಿಂದೆ ಹೇಳಿದ ವ್ಯಕ್ತಿ, ಕಣಭಕ್ಷಕ ಅಂತ ಅವನನ್ನು ಕರೀತಾರೆ. ಈ ರೀತಿ ಪರಂಪರೆ ಇದೆ, ಆದರೆ ಪರಂಪರೆ ಮಧ್ಯ ತುಂಡಾಗ್ಬಿಟ್ಟಿದೆ, ಅದರ ಬೆಳವಣಿಗೆ ಆಗಲಿಲ್ಲ. ಈಗ ಅದನ್ನು ಈ ಹೊಸ ಭಾಷೆಯಲ್ಲಿ ಹೊಸ ಟರ್ಮಿನಾಲಜಿಯಲ್ಲಿ ಹೇಳಬಹುದಾದ ಸಾಧ್ಯತೆ ಇದೆಯಾ? ಅಂದರೆ ಭಾರತದ ಪ್ರಾಚೀನ ಶಾಸ್ತ್ರಗಳು ಇವತ್ತಿಗೂ ಮನುಕುಲಕ್ಕೆ ಒಳ್ಳೆಯದನ್ನು ಮಾಡುವ ಸಂಗತಿಗಳನ್ನು ಹೊಂದಿವೆಯಾ? ಇದು ಒಳ್ಳೆ ಕ್ವಶನ್, ಒಳ್ಳೆ ಥಾಟ್, ಆ್ಯಂಡ್ ದಿಸ್ ಇಸ್ ದ ರೈಟ್ ಡೈರೆಕ್ಷನ್ ಎವ್ರಿಬಡಿ ಇನ್ ದ ವರ್ಲ್ಡ್ ಶುಡ್ ಬಿ ಥಿಂಕಿಂಗ್. ದಟ್ಸ್ ಎ ವಿಶ್ಫುಲ್ ಥಿಂಕಿಂಗ್. ವಿ ಕಾಂಟ್ ಡಿಕ್ಟೇಟ್ ವಾಟ್ ಅದರ್ಸ್ ವುಡ್ ಥಿಂಕ್. ವಾಟ್ ವಿ ಕ್ಯಾನ್ ಡೂ is think in the right way and hope others will come out and say our thoughts will help them. That's how progress can happen in the world. So one example I will give you, that we all should be very proud of what Indian ancestors have done, not just for India, but for the entire world. I will give one example. The term medicine, Aushadha, started within the Vedic times. Ayurveda term start agiddu. It was at a time when the rest of the world did not know about medicine. Why is this important? Why are we talking about this? We have to talk about this because right now, ಇವಾಗ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಎಷ್ಟು ಜನ ಬಳಸ್ತಾ ಇದ್ದಾರೆ ಆಯುರ್ವೇದ? Less than 1% of the global population uses Ayurveda. Although we as Indians, through our Vedic times, we are the first ones on this planet who discovered medicine. 99% of the population is using what we call it as English medicine. English medicine, very simple definition, is they synthesize chemicals, test them on animals. For cancer, diabetes, arthritis, if it looks good, then they give it to the humans after a series of testing, after regulatory approval. The question is, ಯಾಕೆ ಇಷ್ಟು ಹಿಂದೆ ಯಾಕೆ ಉಳಿದ್ವಿ ನಾವು? Why our medical modality, which was so superior, why did we remain behind? There is only one reason. We did not attribute scientific rationale. We did not understand the rigor that the 20th and the 21st century would expect of us. That's all is the reason. So if we can inject scientific rigor, scientific rationale, proper testing, I'm very confident with all the work we have done, with the results we have seen, Ayurveda will become a mainframe, if not the mainframe, a modality that if something fails in English medicine, we have a backup. I want to stress the importance of backup in a moment after completing this question. So how do we do it? We used nanotechnology, green nanotechnology, to understand Vedic medicine, which is Ayurvedic medicine. That begs an important question. Enandre, did the cocktails of medicines, did those liquids that our ancestors used, did they contain nanoparticles? Now, after all of this research spanning 30 years, 3 decades, I can confidently tell the global intellect that our ancestors indeed did use nanoparticles without knowing that they had nanoparticles in their medicine. So now we know that they did use nanoparticles. ನಮ್ಮ ಪ್ರಾಚೀನರು ಅವರಿಗೆ ಗೊತ್ತಿಲ್ಲದೇನೂ ಕೂಡ ನ್ಯಾನೋ ಪಾರ್ಟಿಕಲ್ಸು ನಮ್ಮ ಔಷಧಗಳಲ್ಲಿ ಅವರು ಬಳಸಿದ್ದಾರೆ, ಅದರ ಉಪಯೋಗವನ್ನು ಕಂಡುಕೊಂಡಿದ್ದಾರೆ. ಈಗಲೂ ಸಹ ಈ ರೀತಿಯ ಒಂದು ತಂತ್ರಜ್ಞಾನ, ಅಂದರೆ ಬಹಳ ಅತ್ಯಂತ ಸಣ್ಣ ಸಣ್ಣ ಕಣಗಳಿಂದ ಒಂದು ಬಹಳ ದೊಡ್ಡ ಸಮಸ್ಯೆಗೆ ಉತ್ತರ ಕೊಡಬಹುದು. ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಹೇಳಬೇಕಾದ ಅಗತ್ಯ ಇದೆ ಅನ್ನೋದು ನಿಮ್ಮ ಪ್ರತಿಪಾದನೆ. ಈಗ ನೀವು ಕಂಡುಹಿಡಿದಂತಹ ನ್ಯಾನೋ ಟೆಕ್ನಾಲಜಿ, ನ್ಯಾನೋ ತಂತ್ರಜ್ಞಾನದ ಔಷಧಗಳು ಅದು ಹೇಗೆ ಕೆಲಸ ಮಾಡ್ತಾ ಇದೆ? ಅನೇಕ ಸಾರಿ ಬಹಳ ದೊಡ್ಡ ರೋಗಗಳಿಗೆ ಕೊಡುವ ಔಷಧಕ್ಕೆ ಇಂಗ್ಲಿಷ್ ಮೆಡಿಸಿನ್ ವಿಷಯದಲ್ಲಿ ನಮ್ಮ ಮಾತು ಹೇಗಿದೆ ಕೇಳಿದ್ರೆ, ಅದು ರೋಗವನ್ನು ಗುಣ ಮಾಡ್ತದೆ, ಆದರೆ ಔಷಧಜನ್ಯ ರೋಗಗಳು ಅಂತ ಔಷಧ ತಗೊಂಡಿದ್ದರಿಂದನೇ ಇನ್ನೊಂದಿಷ್ಟು ರೋಗ ಬಂತು ಅನ್ನೋ ಪರಿಸ್ಥಿತಿ ಇದೆ.
ಇದಕ್ಕೆ ನ್ಯಾನೋ ಟೆಕ್ನಾಲಜಿ ಪರಿಹಾರ ಹೇಳುತ್ತಾ? ಹೌದು, ಇದು ಒಂದು ದೊಡ್ಡ ವಿಷಯ. ಲೆಟ್ಸ್ ಡೈಸೆಕ್ಟ್ ಇಟ್, ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್. ವೈ ಡು ವಿ ನೀಡ್ ನ್ಯಾನೋ ಪಾರ್ಟಿಕಲ್ಸ್ ಇನ್ ಮೆಡಿಸಿನ್? And our ancestors knew the answer way before the modern civilization tried to understand the answers to those questions. ಯಾವುದೇ ರೋಗ ಆಗಲಿ, ಕ್ಯಾನ್ಸರ್ ಆಗಲಿ, ಡಯಾಬಿಟಿಸ್ ಆಗಲಿ, ಅರ್ಥ್ರೈಟಿಸ್ ಆಗಲಿ, ಅಥವಾ ಡಿಮೆನ್ಷಿಯಾ ಅಂತ ಅಂದ್ಕೊಳ್ಳಿ, ಇವೆಲ್ಲ ರೋಗಗಳು ಇಟ್ ಟೇಕ್ಸ್ ಅ ಲಾಂಗ್ ಟೈಮ್ ಫಾರ್ ಆಲ್ ದೀಸ್ ಡಿಸೀಸಸ್ ಫ್ರಮ್ ದ ಆನ್ಸೆಟ್ ಟು ದ ಮಿಡಲ್ ಸ್ಟೇಜ್ ಆ್ಯಂಡ್ ಟು ದ ಟರ್ಮಿನಲ್ ಸ್ಟೇಜ್. ಯಾಕೆಂದರೆ all of these diseases start at the cellular level. ಜೀವಕೋಶ ಅಂದರೆ ಅದು 12ರಿಂದ 15 ಮೈಕ್ರಾನ್ ಸೈಜ್ ಇರುತ್ತೆ ಎಲ್ಲ ಸೆಲ್ಲು. ಕ್ಯಾನ್ಸರ್ ಸೆಲ್ಲು, ನಾರ್ಮಲ್ ಸೆಲ್, ದೇ ಆಲ್ ಹ್ಯಾವ್ ಸಿಮಿಲರ್ ಸೈಜಸ್. ಇಫ್ ದ ಮೆಡಿಕೇಶನ್ ಡಸ್ ನಾಟ್ ಟಾರ್ಗೆಟ್ ದ ಸೆಲ್ಸ್, it is almost like walking in darkness. You never know when you are going to hit a pillar, when you are going to fall into a ditch. It is almost like that. So most of the medicines what we use today, unfortunately, they are like walking in darkness. ಅದಕ್ಕೆ ಕ್ಯಾನ್ಸರ್ ಮೆಡಿಸಿನ್ ಎಕ್ಸಾಂಪಲ್ ತೊಗೊಂಡ್ರೆ, ಯಾರಿಗಾದ್ರೂ ಕ್ಯಾನ್ಸರ್ ಆಗಿದ್ದರೆ ಅವರಿಗೆ ಕೀಮೋಥೆರಪಿ ಕೊಡ್ತಾರೆ. ಕೀಮೋಥೆರಪಿ ಏನು ಮಾಡುತ್ತೆ? ಅದು ನಾರ್ಮಲ್ ಸೆಲ್ಸು, ಕ್ಯಾನ್ಸರ್ ಸೆಲ್ಸು ಎರಡೂ ಸೆಲ್ಸನ್ನು ಒಂದೇ ಥರವಾಗಿ ನೋಡುತ್ತೆ ಕೀಮೋಥೆರಪಿ. ಅದರ ಅರ್ಥ ಏನಂದರೆ, ಎಷ್ಟೋ ಪೇಷಂಟ್ಸು ದೇ ಡೈ ನಾಟ್ ಬಿಕಾಸ್ ಆಫ್ ದ ಡಿಸೀಸ್. ಆ್ಯಸ್ ವಿ ಆರ್ ಸ್ಪೀಕಿಂಗ್ ನಾವು, thousands of patients are dying in hospitals all across the world because of the toxicity of the medication, toxicity of the drug. That's how powerful those drugs are. ಅಂದರೆ ಆ ಔಷಧಗಳು ಎಷ್ಟು ಶಕ್ತಿಶಾಲಿ ಅಂತಂದರೆ, ಮನುಷ್ಯ ರೋಗಕ್ಕೆ ಸಾಯೋದಕ್ಕಿಂತ ಔಷಧಗಳನ್ನು ತಾಡ್ಕೊಳ್ಳಿಕ್ಕಾಗ್ದೇ ಸಾಯ್ತಾ ಇದ್ದಾನೆ. ಅಂಥ ಒಂದು ತೀವ್ರತೆ ಅದಕ್ಕೆ ಇದೆ. ಬಹುಮುಖ್ಯವಾಗಿ ನೀವು ಹೇಳಿದಾಗೆ ಚಿಕಿತ್ಸೆ ಕೊಡಬೇಕು ಅಂತಂದರೆ ಕ್ಯಾನ್ಸರ್ ಕೋಶಗಳು ಮತ್ತು ಉಳಿದ ಕೋಶಗಳು ಎಲ್ಲವನ್ನೂ ಒಂದು ಸಾರಿ ಸುಟ್ಟು ಹಾಕ್ಬಿಡೋದು. ಕರೆಕ್ಟ್. ಆದರೆ ನ್ಯಾನೋ ಟೆಕ್ನಾಲಜಿ ಮೆಡಿಸಿನ್ದಲ್ಲಿ ಇನ್ಕ್ಲೂಡ್ ಮಾಡಿದರೆ ವಿ ಕ್ಯಾನ್ ಗಿವ್ ಈ ನ್ಯಾನೋ ಪಾರ್ಟಿಕಲ್ಸ್ಗೆ ಕೆಲವೊಂದು ಗುಣಗಳನ್ನು ಕೊಡಲಿಕ್ಕಾಗತ್ತೆ. ಏನಂದರೆ, ನ್ಯಾನೋ ಪಾರ್ಟಿಕಲ್ಸ್ ಅದರ ಸರ್ಫೇಸ್ ಏರಿಯಾದ ಮೇಲೆ ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಹಾಕುವುದರಿಂದ ಗಿಡಮೂಲಿಕೆಗಳ ಗುಣ ಏನಂದರೆ, ಅವು ಡೈರೆಕ್ಟ್ಲಿ ಕ್ಯಾನ್ಸರ್ ಸೆಲ್ಸ್ ಒಳಗೆ ಮಾತ್ರ ಹೋಗುತ್ತಾ. They only enter the cancer cells. ಒಂದು ವೇಳೆ ಬೈ ಮಿಸ್ಟೇಕ್ ದೇ ಎಂಟರ್ ದ ನಾರ್ಮಲ್ ಸೆಲ್ಸ್, ಅವು ಗಿಡಮೂಲಿಕೆಗಳಿಂದ ನಾರ್ಮಲ್ ಸೆಲ್ಸ್ ವಿಲ್ ಬಿಕಮ್ ಇವನ್ ಮೋರ್ ಹೆಲ್ದಿಯರ್. ಸೊ ಇನ್ ಅದರ್ ವರ್ಡ್ಸ್, ದಿಸ್ ನ್ಯಾನೋ ಆಯುರ್ವೇದಿಕ್ ಮೆಡಿಸಿನ್ ಏನಂದರೆ, ಈ ಗೋಲ್ಡ್ ಅಥವಾ ಸಿಲ್ವರ್ ನ್ಯಾನೋ ಪಾರ್ಟಿಕಲ್ ಮೇಲೆ ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಕೋಟ್ ಮಾಡಿದಾಗೆ, these particles will selectively enter the tumor cells on their way. Once they enter the tumor cells will have no time. They will die within a few seconds. If they enter the normal cells, it will only make humans that much more healthier. ಇದು ಬಹಳ ಮುಖ್ಯವಾದ ಸಂಗತಿ. ಯಾಕಂದರೆ ಯಾವುದು ರೋಗಕಾರಕವಾದ ಕೋಶ ಇದೆಯೋ ಅದನ್ನು ಆ ಔಷಧ ಕೊಂದು ಬಿಡುತ್ತದೆ. ಯಾವುದು ನಮಗೆ ಬೇಕಾದಂಥ ಕೋಶಗಳಿವೆಯೋ ಅವರ ಸಾಮರ್ಥ್ಯವನ್ನು ಅದೇ ಸಮಯದಲ್ಲಿ ಅದು ಹೆಚ್ಚು ಮಾಡುತ್ತದೆ. ಆದ್ದರಿಂದ ಎರಡು ರೀತಿಯ ಲಾಭ. ಒಂದು, ರೋಗಕ್ಕೆ ಸಂಬಂಧಪಟ್ಟ ಕೋಶಗಳು ಅಲ್ಲಿಂದ ತೊಲಗಿ ಹೋಗ್ತವೆ. ಇನ್ನೊಂದು, ಸಹಜವಾಗಿರುವಂತಹ ಕೋಶಗಳ ಸಂಗಡ ಅದು ಬೆರೆತರೆ ಆ ಕೋಶದ ಸಾಮರ್ಥ್ಯ ಹೆಚ್ಚಾಗ್ತದೆ. ಈ ನ್ಯಾನೋ ಪಾರ್ಟಿಕಲ್ ಅಂತ ಕರೆದುವಲ್ಲ, ನಮ್ಮ ಕೇಳುಗರಿಗೆ ಇದು ಏನು ನ್ಯಾನೋ ಅಂದರೆ ಅಂತ ಒಂದು ಪ್ರಶ್ನೆ ಬರ್ತದೆ. ನ್ಯಾನೋ ಅಂದರೆ, ನ್ಯಾನೋ ಇಸ್ ಅ ಸೈಜ್. ಇಟ್ ಇಸ್ ಅ ಫಿಸಿಕ್ಸ್ ಟರ್ಮಿನಾಲಜಿ. ನ್ಯಾನೋ ಅಂದರೆ 10⁻⁹ meters is 1 nanometer. Now, why this size is important? ಮೊದಲೇ ಹೇಳಿದ ಹಾಗೆ ಜೀವಕೋಶಗಳು 12ರಿಂದ 15 ಮೈಕ್ರಾನ್ ಸೈಜ್ ಇರುತ್ತೆ. ನಮಗೆ ಔಷಧಗಳು ಜೀವಕೋಶಗಳಲ್ಲಿ ಹೋಗಲೇಬೇಕು ಫಾರ್ ಮೆಡಿಸಿನ್ಸ್ ಟು ಬಿ ಇಫೆಕ್ಟಿವ್. ಔಷಧಗಳು ಜೀವಕೋಶಗಳಿಗಿಂತ ದೊಡ್ಡ ಸೈಜ್ ಇದ್ದರೆ ಅವು ಜೀವಕೋಶಗಳಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಇವಾಗ ಯೋಚನೆ ಮಾಡಿ, if I can design nanoparticles of 30, 40, 50 nanometers, I can send hundreds of nanoparticles per cell. ಅಷ್ಟು ಬೇಕಿಲ್ಲ, ಬಟ್ ಐ ಕ್ಯಾನ್ ಡೂ ದ್ಯಾಟ್. ಒಂದೇ ಜೀವಕೋಶದ ಮೇಲೆ 40-50 ನ್ಯಾನೋ ಕಣಗಳನ್ನು ಕೂಡಿಸಬಹುದು. ಕರೆಕ್ಟ್. ಇದು ಒಳ್ಳೆ ಸ್ಟೋರಿ, ಫೇರಿ ಟೇಲ್ ಅಂತಾರಲ್ಲ, ಆ ಥರ ನೀವೆಲ್ಲ ಯಾರು ಕೇಳ್ತಾ ಇದ್ದೀರೋ ಇವತ್ತಿನ ಪ್ರೋಗ್ರಾಮು, ನೀವು ಅನ್ಕೊಳ್ತಾ ಇರ್ಬೋದು, ಇದು ಒಳ್ಳೆ ಸ್ಟೋರಿ ಅನಿಸುತ್ತೆ. ಇಸ್ ದಿಸ್ ರಿಯಲಿ ಟ್ರೂ? And that's an important question. 20th, 21st century and future centuries
are all about asking the right questions and asking, show me the proof. Yes, we have the proof. We can show individual ಕ್ಯಾನ್ಸರ್ ಸೆಲ್ಸ್, ಇಂಡಿವಿಜುವಲ್ ಜೀವಕೋಶಗಳನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡ್ತೀವಿ. ನಮ್ಮ ನ್ಯಾನೋ ಪಾರ್ಟಿಕಲ್ಸ್, ನ್ಯಾನೋ ಆಯುರ್ವೇದಿಕ್ ಮೆಡಿಸಿನ್ ಮುಖಾಂತರ ಡೆವಲಪ್ ಮಾಡಿದ ನ್ಯಾನೋ ಪಾರ್ಟಿಕಲ್ಸನ್ನು ಮಿಕ್ಸ್ ಮಾಡಿದರೆ ವಿ ವಿಲ್ ಸಿ ಇಂಡಿವಿಜುವಲ್ gold and silver nanoparticles enter the cells. We can see all of that. And if it is a normal cell, we see no effect on the normal cells. They survive. They even become more healthier. We can see that under the microscope. Whereas the tumor cells, cancer cells, we can see in the neighborhood, they die, they get suffocated because these nanoparticles destroy the machinery, cell machinery of tumor cells. It is all happening in real times. There will be an occasion when we can show all of these happenings through videos, through movies, through documentaries. It is all happening. And again, I want to connect all of these scientific innovations. There is a reason why we are able to do it, because we have this wisdom of huge Ayurvedic knowledge. We can dissect it, inject science, and we can develop newer medications for saving human lives. ಆಯುರ್ವೇದ ಇಂಥ ಹೊಸ ಅನೇಕ ಶೋಧಗಳಿಗೆ ಬೇಕಾದ ಪ್ರೇರಣೆಯನ್ನು ಅವಕಾಶವನ್ನು ಕೊಡುವಷ್ಟು ಸಮರ್ಥವಾಗಿ ಇದೆ. ಈಗ ನೀವು ಇದನ್ನು ಕಂಡುಹಿಡಿದ್ರಿ, ಅದರದು ನೀವು ಅಮೆರಿಕಾದಲ್ಲಿ ಹೋಗಿ ಸಂಶೋಧನೆ ಮಾಡಿರಬಹುದು, ಆದರೆ ಭಾರತ ನಿಮ್ಮಿಂದ ಅದನ್ನು ನಿರೀಕ್ಷೆ ಮಾಡ್ತದೆ. ಇಷ್ಟೊಂದು ಒಳ್ಳೆಯ ಔಷಧವನ್ನು ಕಂಡುಹಿಡಿದವರು ನಮ್ಮ ಸಂಗಡ ಇದ್ರೂ ಕೂಡ ನಮ್ಗೆ ಆ ಔಷಧ ಯಾವಾಗ ಸಿಗ್ಬೋದು, ಹೇಗೆ ಸಿಗ್ಬೋದು ಅಂತ. ಹೌದು, ಅದು ಒಳ್ಳೆ ಕ್ವಶನ್. ಡಿಸ್ಕವರಿ ಎಲ್ಲ ಮಾಡಲಿಕ್ಕೆ ಟ್ಯಾಕ್ಸ್ ಪೇಯರ್ಸ್ ಕಾಂಟ್ರಿಬ್ಯೂಷನ್ ಇಂದ ಮಾತ್ರ ಮಾಡಲಿಕ್ಕಾಗತ್ತೆ. ಟ್ಯಾಕ್ಸ್ ಪೇಯರ್ಸ್ ದೇ ಕಂಟಿನ್ಯೂ ಟು ಪೇ ದ ಟ್ಯಾಕ್ಸ್. ಭಾರತ ಆಗಲಿ, ಯುರೋಪ್ ಆಗಲಿ, US ಆಗಲಿ, ultimately the benefits have to go back to the public. So we have already made arrangements. We have already started treating patients according to the regulatory principles, regulatory rules. Many patients have been benefited. COVID outbreak 3 ವರ್ಷದಿಂದ ಆಯಿತು. Global population perished. ಎಷ್ಟೋ ಜನ we lost young ones, middle-aged, old-aged. COVID did not differentiate the age group. ಇವಾಗ ಅನಿಸುತ್ತೆ ನಮಗೆ, if we had the power of Ayurveda, maybe we could have saved more lives. ಯಾಕಂದರೆ probability theory. As you give more variables, there is a chance factor will increase. ಆದರೆ ಏನಾಯಿತು, we are left with only one modality to treat patients. We only had the luxury of English medication. ಈ ಸಿಚುವೇಶನ್ ಇದ್ದರೂ ಕೂಡ we had the advantage of using ನ್ಯಾನೋ ಆಯುರ್ವೇದದಿಂದ ಕಂಡುಹಿಡಿದಿದ್ದು ಸಿಲ್ವರ್ ನ್ಯಾನೋ ಪಾರ್ಟಿಕಲ್ಸ್. ಇಂಡಿಯಾದಲ್ಲಿ ಎಷ್ಟೋ ಆಯುರ್ವೇದ ಡಾಕ್ಟರ್ಸು ದೇ ಅಡ್ಮಿನಿಸ್ಟರ್ಡ್ ದೆಮ್ ಟು ಕೋವಿಡ್ ಪೇಷಂಟ್ಸ್. 99.9% of those patients who had the advantage of taking these silver nanoparticles from nano Ayurvedic medicine, their lives have been saved, they are healthy, they come and meet those doctors who administered them. It is all because of the nano Ayurvedic modality that what we continue to discover. That's why I always tell people, don't put all eggs in the same basket. Give a chance for Ayurveda. Hopefully there will be no next pandemic. There is no guarantee. If there is a next pandemic, we have a very good alternative in the form of nano Ayurveda. And that confidence, we can say that alternative modality, whether you call it as alternative, main, it doesn't matter. That is a major boost for saving human lives. So we can use 2 different modalities, which means that if one doesn't work, there is always something to fall back with the hope that that will work. ಜ್ಞಾನ ಅನ್ನೋದನ್ನು ನಾವು ಅತ್ಯಂತ ಆಧುನಿಕವಾದ ಕಲ್ಪನೆಯಿಂದ ತಗೊಂಡ್ರೆ, ಆಯುರ್ವೇದ ಅನ್ನೋದು ಪರಂಪರೆ. ಅವೆರಡನ್ನೂ ಅರ್ವಾಚೀನವನ್ನು ಪ್ರಾಚೀನವನ್ನು ಬೆಸೆದಂತಹ ಒಂದು ಶಬ್ದವಾಗಿ ಅದು ನಮಗೆ ಸಿಗ್ತಾ ಇದೆ. ಇದನ್ನು ಇಲ್ಲಿ ತರಬೇಕು ಅಂತಂದರೆ ಇದೊಂದು ಔಷಧವಾಗಿ ಮಾರುಕಟ್ಟೆಗೆ ಬರಬೇಕು, ಜನರಿಗೆ ಸಿಗಬೇಕು ಅನ್ನೋದಕ್ಕೆ ಬೇಕಾದಂತಹ ಕಾನೂನಿನ ರೀತಿಯ ಏನು ಇದೆಯೋ ಅದನ್ನು ನೀವು ಮಾಡ್ತಾ ಇದ್ದೀರಿ. ಇದಕ್ಕೆಲ್ಲ ಒಂದು ಅವಕಾಶವನ್ನು ಕಲ್ಪಿಸಿದಂತಹ ವ್ಯವಸ್ಥೆ ಯಾವುದು? ಇಲ್ಲಿ ಮಾಡರ್ನ್ ವರ್ಲ್ಡ್ದಲ್ಲಿ ಡಿಸ್ಕವರಿ ಆಗುತ್ತೆ ಲ್ಯಾಬ್ದಲ್ಲಿ, ಅದನ್ನು ನಾವು ಯೂಶಲಿ ಪ್ಯಾಟೆಂಟ್ ಮಾಡ್ತೀವಿ. ಯಾಕಂದರೆ ಪ್ಯಾಟೆಂಟ್ ಮಾಡಿದಾಗ ಇನ್ವೆಸ್ಟರ್ಸ್ ವಿಲ್ ಕಮ್ ಆ್ಯಂಡ್ ಲೈಸೆನ್ಸ್ ದ ಪ್ಯಾಟೆಂಟ್. ಇದು ಬರೀ ಕಮರ್ಷಿಯಲ್ ಆ್ಯಂಗಲ್ ನೋಡ್ತಾ ಇದ್ವಿ ಅಂತ ಆ ಥರ ಇಲ್ಲ. ಲೈಸೆನ್ಸ್ ಆದಮೇಲೆ ಅವ್ರ ಇನ್ವೆಸ್ಟರ್ಸ್ ಹ್ಯಾವ್ ದ ಎಬಿಲಿಟಿ ಟು ಸ್ಕೇಲ್ ಅಪ್. ಲ್ಯಾಬ್ದಲ್ಲಿ ನಾವು ಸ್ಮಾಲ್ ಸ್ಕೇಲ್ನಲ್ಲಿ ಮಾತ್ರ ಮಾಡಲಿಕ್ಕಾಗತ್ತೆ. ಇವಾಗ ನಮ್ಗೆ ಬೇಕಾಗಿದ್ದು 100,000 ಲೀಟರ್ಸ್ ಆರ್ 1 crore ಲೀಟರ್ಸ್ ಪರ್ ಡೇ ಬೇಕಾಗುತ್ತೆ, ಇನ್ನೂ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಇಂಡಸ್ಟ್ರಿ ಬೇಕಾಗುತ್ತೆ.
ಸೊ ಇಂಡಿಯಾದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕದಂಬ ಅಂತ ಒಂದು ಸಂಸ್ಥೆ ಇದೆ ಬೆಂಗಳೂರಿನಲ್ಲಿ. ಒಳ್ಳೆ ವಿಷನರಿ ಬ್ಯಾಕ್ಗ್ರೌಂಡ್ನಿಂದ ಅದು ಸಂಸ್ಥೆ ಬೆಳೀತಾ ಇದೆ. ಥ್ರೂ ಕದಂಬ ವಿ ಆರ್ ಏಬಲ್ ಟು provide all these medications, the benefits of these medications to the general public. In fact, people even from the US will come here and get treatment. ಈ ವಿಷಯದಲ್ಲಿ ಒಂದು ಹೇಳಬೇಕೇನೆಂದರೆ, ಈ ನ್ಯಾನೋ ಮತ್ತು ಆಯುರ್ವೇದ ಕಂಬೈನ್ ಮಾಡಿದ್ವಿ. ನ್ಯಾನೋ ಆಯುರ್ವೇದ, ಎಷ್ಟೋ ಜನ ನಂಗೆ ಹೇಳಿದರು, ಕಟ್ಟಿಯವರೇ ನೀವು ಇದು ಒಂದು ಹೊಸ ಮೆಡಿಕಲ್ ಮೊಡ್ಯಾಲಿಟಿ ಡಿಸ್ಕವರ್ ಮಾಡಿದ್ದೀರಾ, ಇದು ಒಳ್ಳೆಯ ವಿಷಯ, ಬಟ್ ಜಸ್ಟ್ ಡಿಸ್ಕವರಿಂಗ್ ವಿಲ್ ನಾಟ್ ಟ್ರೀಟ್ ದ ಡಿಸೀಸ್. And also the global medical industry, medical organizations have to accept that this combination. ಅದಕ್ಕೇನು ಮಾಡಿದ್ವಿ ನಾವು, ಯುನೈಟೆಡ್ ಸ್ಟೇಟ್ಸ್ ಪ್ಯಾಟೆಂಟ್ಸ್ ಆ್ಯಂಡ್ ಟ್ರೇಡ್ ಮಾರ್ಕ್ಸ್ ಆಫೀಸ್ದಲ್ಲಿ ದ ವರ್ಲ್ಡ್ಸ್ ಜಗತ್ತಿನ ಫಸ್ಟ್ ಪ್ಯಾಟೆಂಟ್ ನೇಮ್ಡ್ ಆಸ್ ನ್ಯಾನೋ ಆಯುರ್ವೇದ ವಿ ಹ್ಯಾಡ್ ಅಪ್ಲೈಡ್ 2 years ago. ಇನ್ನೂವರೆಗೆ 2 ಮೊಡ್ಯಾಲಿಟಿ ಇದೆ, ಆಯುರ್ವೇದ ಮತ್ತು ಇಂಗ್ಲಿಷ್ ಮೆಡಿಸಿನ್. ಮೇ ಬಿ ದರ್ ಇಸ್ ಅ ಥರ್ಡ್ ಒನ್, ಚೈನೀಸ್ ಮೆಡಿಸಿನ್. ನ್ಯೂ ಮೆಡಿಕಲ್ ಮೊಡ್ಯಾಲಿಟಿ ಡಿಸ್ಕವರ್ ಮಾಡೋದು ಅಷ್ಟು ಸರಳವಿಲ್ಲ. ಅದಕ್ಕೆ ನಾವು ಪ್ಯಾಟೆಂಟ್ ಆಫೀಸ್ಗೆ ಅಪ್ಲೈ ಮಾಡಿದ್ವಿ, ವೆದರ್ ದಿಸ್ ಇಸ್ ಅಕ್ಸೆಪ್ಟಬಲ್ ಟು ಕಾಲ್ ಎ ಮೊಡ್ಯಾಲಿಟಿ ಆಸ್ ನ್ಯಾನೋ ಆಯುರ್ವೇದಿಕ್ ಮೆಡಿಸಿನ್. January 20, 2023, in my opinion, it is a landmark not just for me, it is a landmark for our planet, because the United States Patents and Trademarks Office approved the first ever global patent on nano Ayurvedic medicine. ಕೆಳಗರೆ 2023 ಜನವರಿ ತಿಂಗಳಲ್ಲಿ ಅಮೆರಿಕೆಯ ಔಷಧ ಪ್ರಮಾಣ ಸಂಸ್ಥೆ ನ್ಯಾನೋ ಆಯುರ್ವೇದವನ್ನು ಒಂದು ಯೋಗ್ಯವಾದ ಗುರುತಿಸಬಹುದಾದ ಆಯುರ್ವೇದ ಅಂತ ಗುರುತಿಸಿದೆ. ಅದೊಂದು ಜಾಗತಿಕವಾಗಿ ಬಹಳ ದೊಡ್ಡ ಸಂಗತಿ, ನಮಗಂತೂ ಬಹಳ ಹೆಮ್ಮೆಯ ಸಂಗತಿ. ಅದನ್ನು ಸಾಧಿಸಿದವರು ಡಾಕ್ಟರ್ ಕಟ್ಟೇಶ್ ವಿ ಕಟ್ಟಿಯವರು. ಇದು ಇವಾಗ ಅಪ್ರೂವ್ ಆಗಿದೆ. ಆಮೇಲೆ ಇವಾಗ there is a mechanism to bring this modality to benefit all Indians. That is our objective. Adu through Kadamba, through a very visionary approach, there will be many associates of Kadamba in the coming years, so that this medical modality will spread across India. What we are planning, it will spread pan-India, pan-South Asia, and globally. Our objective is not to become popular. Our objective is to popularize the therapeutic modality to benefit humans across the world. And I'm very pleased that facility, what is going on through Kadamba, we are very confident that the future is very bright for all of us. ಕರ್ನಾಟಕಕ್ಕೆ ಮೊದಲ ಶಾಸನವನ್ನು ಕೊಟ್ಟವರು ಕದಂಬರು. ಹಾಗಾಗಿ ಆ ಶಬ್ದ ಕನ್ನಡಕ್ಕೆ ಬಹಳ ಪ್ರೀತಿಯಾದದ್ದು. ಹಾಗೆ ಕದಂಬ ಈ ಔಷಧ ಜಗತ್ತಿನ ಹೊಸ ಶೋಧಕ್ಕೆ ಒಂದು ಹೊಸ ಅವಕಾಶವನ್ನು ತೆರೆದುಕೊಡ್ತಾ ಇದೆ ಮತ್ತು ಜಗತ್ತಿನ ಎಲ್ಲರಿಗೂ ಬೇಕಾದಂತಹ, ಎಲ್ಲರಿಗೂ ಹಿತವನ್ನು ಮಾಡಬಹುದಾದಂತಹ ಒಂದು ಔಷಧ ಪ್ರಕಾರವನ್ನು, ಔಷಧದ ಪರಿಣತಿಯನ್ನು ಜಗತ್ತಿಗೆ ನೀಡ್ತಾ ಇರೋದು ಕದಂಬ ಅಂತ ಕಟ್ಟಿಯವರು ಹೇಳ್ತಾ ಇದ್ದಾರೆ. ಅಂದರೆ ಅದಕ್ಕೆ ಅವಕಾಶ ಕೊಟ್ಟಿದೆ ಅಂತ. ಹಾಗೆ ನಮ್ಮ ಮಣ್ಣಿನಲ್ಲಿ ಬೆಳೆದು ಅಮೆರಿಕಕ್ಕೆ ಹೋಗಿ ಶೋಧ ಮಾಡಿ ಅದರ ಪೇಟೆಂಟ್ ಪಡೆದು ತಿರುಗಿ ಬಂದು ಭಾರತದಲ್ಲಿಯೇ ಅದನ್ನು ಪ್ರಾಡಕ್ಟ್ ಆಗಿ, ಉತ್ಪನ್ನವಾಗಿ ನೀಡುವುದಕ್ಕೆ ಸಂಕಲ್ಪ ಮಾಡಿದಾರಲ್ಲ ಡಾಕ್ಟರ್ ಕಟ್ಟೇಶ್ ವಿ ಕಟ್ಟಿಯವರು. ಅವರು ಎಲ್ಲ ರೀತಿಯಿಂದನೂ ಕೂಡ ನಮಗೆ ಒಂದು ಮಾದರಿ ಆಗ್ತಾ ಇದ್ದಾರೆ. ಅವರ ಈ ಸಾಧನೆಗೆ ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರ ಪರವಾಗಿ, ಕನ್ನಡಿಗರ ಪರವಾಗಿ ಅವರಿಗೆ ವಂದನೆಯನ್ನು ಹೇಳ್ತೇನೆ. ಅವರ ಸಾಧನೆ ಇಡೀ ಜಗತ್ತಿಗೆ ಉಪಕಾರವಾಗಲಿ ಅಂತ ನಾವು ಕೂಡ ಬಯಸ್ತೇವೆ. ಇಷ್ಟೊತ್ತು ಅವರು ನಮ್ಮ ಸಂಗಡ ಇಂಗ್ಲಿಷಿನಲ್ಲಿಯೂ ಪ್ರಯತ್ನಪಟ್ಟು ಕನ್ನಡದಲ್ಲಿಯೂ ಮಾತಾಡಿದ್ದಾರೆ. ಅವರಿಗೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತೇನೆ. ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಗ್ರೀನ್ ನ್ಯಾನೋ ತಂತ್ರಜ್ಞಾನದ ವಿಶ್ವವಿಖ್ಯಾತ ವಿಜ್ಞಾನಿ ಡಾಕ್ಟರ್ ಕಟ್ಟೇಶ್ ಕಟ್ಟಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದಿವಾಕರ ಹೆಗಡೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.